ಇವರು ಸಿಡಿಸೋಂತಹ ಪಟಾಕಿಗೆ ನಾವಂತೂ ಸ್ಪೀಚ್ಲೆಸ್ಸು. ಬಟ್ ಇವತ್ತು ಇವ್ರು ಸ್ಪೀಚ್ಲೆಸ್, ಯಾಕೆಂದರೆ ತುಂಬ ಕೇಕ್ನ ತಿಂದು ತಿಂದು ಡಯಟ್ ಎಲ್ಲ ಬ್ರೇಕ್ ಆಗೋಗಿದೆ. ಎಷ್ಟು ಕೇಕ್ ತಿಂದ್ರಿ ತಲೆ ಇವತ್ತು ಫುಲ್ಲು? ಸರ್ ಆ್ಯಕ್ಚುಲಿ ಕೇಕ್ ಲೆಕ್ಕ ಇಟ್ಟಿಲ್ಲ, 12 ಗಂಟೆಯಿಂದ ಇವಾಗ ಇದು ಎಷ್ಟನೇ ಕೇಕ್ ಅಂತ ನನಗೆ ಗೊತ್ತಿಲ್ಲ. ಬಟ್ ಈ ಕೇಕ್ ನಿಜವಲ್ಲೂ ನಾನು ಸ್ಪೆಷಲಾಗಿ ಅನ್ಕೊತೀನಿ, ಯಾಕಂದರೆ ನನ್ನ ಈ 10-11 ವರ್ಷದ ಜರ್ನಿಲಿ ನನ್ನ ಬರ್ತ್ಡೇ ಯಾವುದೇ ಆಡಿಯೋ ರಿಲೀಸ್ಗೆ ಕೋಇನ್ಸಿಡೆನ್ಸ್ ಆಗಿ ಬಂದಿರಲಿಲ್ಲ. ಫಸ್ಟ್ ಟೈಮ್ ಬಂದು ಅದು ಒಂದು ಅದ್ಭುತವಾದ ಹೃದಯ ಇರೋಂಥ ಒಂದು ಪ್ರೊಡಕ್ಷನ್, ಎಸ್ ವಿ ಬಾಬು ಅವರು ಆ್ಯಂಡ್ ಗಣೇಶ್ ಸರು, ಈ ಥರ ಒಂದು ಒಳ್ಳೆ ಜನ ಇರೋಂಥ ಒಂದು ಜಾಗ. ಮಂಜು ಸ್ವರಾಜ್ ಅವರಾಗಲಿ, ಎಲ್ಲೂ ಒಂದು ಈಗೋ ಇಲ್ಲದೆ ತುಂಬ ಕೂಲಾಗಿರೋಂಥ ಒಂದು ಜಾಗದಲ್ಲಿ ನಾನು ಕೇಕ್ ಕಟ್ ಮಾಡಿಸಿದ್ದು ಭಾಳ ಖುಷಿ ಇದೆ. ಎಲ್ಲ ಕ್ರೆಡಿಟ್ಸ್ ಎಸ್ ವಿ ಬಾಬು ಸರ್ಗೆ. ಅವರ ಪ್ರೀತಿಗೆ ನಾನು ಏನು ಕೊಡಬೇಕಂತ ಗೊತ್ತಿಲ್ಲ. ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್. ಈಗ ಗಣೇಶ್ ಸರ್ ಜೊತೆ ಈ ಒಂದು ಕಾಂಬಿನೇಷನಲ್ಲಿ ಮುಂಗಾರು ಮಳೆ 2 ಆದಮೇಲೆ ದಟ್ ವಾಸ್ ಅ ಮ್ಯೂಸಿಕಲ್ ರನ್ ಅವೇ. ದಟ್ಸ್ ಮ್ಯೂಸಿಕಲ್, ನಿಜವಾಗ್ಲೂ ಸುನಾಮಿ ಗಿನಾಮಿ ಅಂತೆಲ್ಲ ಲೋಕಲ್ ಭಾಷೆಯಲ್ಲಿ ನಾವು ಹೇಳ್ಬೋದು, ಬಟ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಈಗ ಪಟಾಕಿ ಸಿಡ್ದಂಗೆ ಆಗ್ತಾ ಇದೆ ಸರ್. ಅವ್ರಿಗೆ ಹೀರೋಯಿಸಮ್ ಸಾಂಗ್ ಅಂತ ಫಸ್ಟ್ ಟೈಮ್ ನನ್ನ ಪ್ರಕಾರ, ಯಾಕಂದರೆ ಕಾಕಿ ಹಾಕಿದಾಗ ಹೀರೋ ಬಿಲ್ಡಪ್ ಸಾಂಗ್ ಅಂತ ಏನು ಕರಿತೀವಿ ನಾವು, ಅದು ಫಸ್ಟ್ ಟೈಮ್ ನಡೀತಾ ಇದೆ. ಕನ್ವಿನ್ಸ್ ಮಾಡೋಕ್ಕೆ ಎಷ್ಟು ಕಷ್ಟ ಆಯ್ತು ಅವ್ರನ್ನ ಅಂತ. ಜನರಲಿ ಅವ್ರ ಸಿನಿಮಾಗಳಲ್ಲಿ ಆ ಥರ ಇರೋದಿಲ್ಲ. ಇಲ್ಲ, ಆ್ಯಕ್ಚುಲಿ ಈ ಫಿಲಮ್ನಲ್ಲಿ ಟೋಟ್ಲಾಗಿ ಗಣೇಶ್ ಸರ್ ಎಷ್ಟು ಟ್ರಾನ್ಸ್ಫರ್ಮ್ ಆಗಿದ್ದಾರೋ, ನಾನು ಅವ್ರ ಫಿಲಮ್ಗೆ ಮ್ಯೂಸಿಕ್ ಮಾಡಬೇಕಾದ್ರೆ ಏನು ಮೈಂಡ್ ಸೆಟ್ ಇತ್ತು ಅದು ಟ್ರಾನ್ಸ್ಫರ್ಮ್ ಆಗಿದ್ದೀನಿ. ಯಾಕಂತಂದರೆ ಎಲ್ಲೂ ನೀವು ಹಾಡುಗಳು ನೋಡಿದ್ರೆ ಸಡನ್ನಾಗಿ ನಿಮ್ಗೆ ನೋಡ್ತಾ ಇದ್ರೆ ಡೈಜೆಸ್ಟ್ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಹೊತ್ತಾಗುತ್ತೆ. ಯಾಕಂದ್ರೆ ಸಡನ್ನಾಗಿ ದೇವ್ರೆ ನನ್ನ ಹುಡುಗಿಗಾಗಿ ಮೀಸೆ ಬಿಟ್ಟಿವ್ನಿ ಅಂತ ಗಣೇಶ್ ಸರ್ ಒಂದು ಕಡೆ ಆಡ್ತಾರೆ, ಇನ್ನೊಂದು ಕಡೆ ಐ ಆಮ್ ದ ಮ್ಯಾನ್ ಗೋಲ್ಡನ್ ಸ್ಟಾರ್ ಫ್ಯಾನ್ ಅಂತಾರೆ. ಪಟಾಕಿ ಸಿಡ್ದಂಗೆ ಆಯ್ತದೆ. ಸೊ ಎಲ್ಲ ಒಂದು ಆ್ಯಟಿಟ್ಯೂಡ್ ಇರೋ ಹಾಡುಗಳು. ಸೊ ವಿ ವಾಂಟೆಡ್ ಇಟ್ ಲೈಕ್ ದ್ಯಾಟ್. ಅಂದರೆ ಗಣೇಶ್ ಸರ್ ಕೂಡ ಅದೇ ರೀತಿ ಆ್ಯಟಿಟ್ಯೂಡ್ ಇದೆ ಸಿನಿಮಾಲಿ, ಆ ಹಾಡುಗಳು ಕೂಡ ಅದೇ ರೀತಿ ಇರಬೇಕು ಅಂತ ವಿ ಪ್ಲ್ಯಾನ್ಡ್ ಇಟ್. ಆ್ಯಕ್ಚುಲಿ ಫ್ಯಾಂಟಾಸ್ಟಿಕ್. ಎಸ್ ವಿ ಬಾಬು ಸರ್ ಅಂತ ಹೇಳ್ತಾ ಈಗ ರಿಕ್ಕಿ ಮಾಡಿದ್ರಿ, ಅದಾದಮೇಲೆ ಪಟಾಕಿ. ಸರ್ ಹೆಂಗೆ ಸರ್ ಅವರು ಅರ್ಜುನ್ ಈಗ ಮ್ಯೂಸಿಕ್ ಮಾಡಬೇಕು, ಪೇಮೆಂಟು ಈ ಥರ ಅಂತ ಫಸ್ಟೇ ಕ್ಲಿಯರ್ ಆಗೋಗಿ ಎಲ್ಲ ಆಗೋಗಿ ಪ್ರೊಡ್ಯೂಸರು ಆ ಥರ ಹೆಂಗೆ ಸರ್ ಅವ್ರ ವ್ಯಕ್ತಿತ್ವ? ಅವ್ರ ಬಗ್ಗೆ ನಿಜ ಹೇಳಬೇಕಂದ್ರೆ ಪೇಮೆಂಟ್ ಒಂದು ಮಾತಾಡಿರ್ತಾರೆ, ಅದು ಆಗೋಗಿರುತ್ತೆ. ಅದಾದಮೇಲೆ ಹಾಡುಗಳು ಮಾಡ್ತಾನೆ ಇರ್ತೀವಿ. ಒಂದು ಹಾಡು ಕಳಿಸ್ತೀನಿ, ಸೂಪರ್ ಆಗಿದೆ ಅರ್ಜುನ್ ಅಂತಾರೆ. 2 ಡೇಸ್ ಆದಮೇಲೆ ಅರ್ಜುನ್ ಇನ್ನೊಂದು ಮಾಡೋಣ ಅಂತಾರೆ. ಹ್ಞೂ ಸರ್ ಗ್ಯಾರಂಟಿ ಮಾಡೋಣ ಅಂತ ಮಾಡ್ತಾ ಇರ್ತೀವಿ. ಆಮೇಲೆ ಅವ್ರು ಇನ್ನೊಂದಷ್ಟು ಹೇಳ್ತಾರೆ, ಅಷ್ಟರಲ್ಲಿ ಒಂದು 4 ಸಾಂಗ್ ಆಗಿಬಿಡುತ್ತೆ ಒಂದು ಸಾಂಗ್ಗೆ. ಆ 4 ಹಾಡು ಆದಮೇಲೆ ಅರ್ಜುನ್ 4 ಚೆನ್ನಾಗಿದೆ, ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ ಅಂತ ಅದಕ್ಕೊಂದು 4 ದಿನ ಡಿಸ್ಕಷನ್ ಆಗುತ್ತೆ. ಬಟ್ ಐ ಲವ್ ದಿಸ್ ಪ್ರೊಸೆಸ್, ಯಾಕಂದರೆ ಅವ್ರಿಗೆ ಹಾಡುಗಳಂದ್ರೆ ಅಷ್ಟಿಷ್ಟ. ಆಮೇಲೆ ಅವ್ರು ಒಂದಷ್ಟು ಜನಕ್ಕೆ ಕೇಳಿಸ್ಬಿಟ್ಟು ಅರ್ಜುನ್ ಯಾವ್ದು ಇಟ್ಕೊಳ್ಳೋಣ, ನೀವು ಯು ಟೆಲ್ ಮಿ ಅ ಕಾಲ್ ಅಂತ. ಆಮೇಲೆ ನಾನು ಏನು ಹೇಳ್ತೀನಿ ಅದನ್ನೇ ಅವರು ಹಿ ಗೋಸ್ ವಿತ್ ಮೀ ಫೈನಲಿ. ಆ್ಯಂಡ್ ಇಷ್ಟು ನಡುವೆ ಇಷ್ಟು ರೆಕಾರ್ಡಿಂಗ್ ಮಾಡೋದ್ರ ಬಗ್ಗೆ ಎವ್ರಿ ಟೈಮ್ ಹಿ ಸೇಸ್ ಮೀ, ಅರ್ಜುನ್ ದುಡ್ಡು ಬಗ್ಗೆ ಯೋಚನೆ ಮಾಡಬೇಡಿ, ನಿಮ್ಗೇನು ಲಾಸ್ ಆಗ್ತಿದೆ ನಾನು ಕೊಡ್ತಿರ್ತೀನಿ ಅಣ್ಣ, ನೀವು ದುಡ್ಡು ಬಗ್ಗೆ ಹೇಳಲೇಬೇಡಿ ಅಣ್ಣ, ನಿಮಗೆ ಖುಷಿ ಆಗ್ತಿದೆಯಾ ಅಂತ ನಾನು ಹೇಳ್ತಿರ್ತೀನಿ. ಬಟ್ 100 ಟೈಮ್ಸ್ ವಿಲ್ ಬಿ ಟೆಲಿಂಗ್ ಡೋಂಟ್ ವರಿ ಅಬೌಟ್ ಮನಿ, ನನಗೆ ಗೊತ್ತು ಲಾಸ್ ಆಗ್ತಿದೆ, ವಿ ವಿಲ್ ಡೂ ಇಟ್ ಅಂತ. ಯಾರೂ ಆ ಥರ ಹೇಳೋದಿಲ್ಲ. ಫ್ಯಾಂಟಾಸ್ಟಿಕ್. ಫೈನಲಿ ಸರ್ ಟು ಕನ್ಕ್ಲೂಡ್ ತಲೆಯವರೇ, ಇವಾಗ ನನ್ನ ಪ್ರಕಾರ ನೀವು ರೆಕಾರ್ಡಿಂಗ್ ಕಿಂಗ್. ನನಗೆ ರೆಕಾರ್ಡಿಂಗ್ ಅಂತ ಬಂದಾಗ ಇಟ್ ವಾಸ್ ಬ್ರಿಲಿಯಂಟ್. ನಿಮ್ಮ ಮ್ಯಾಜಿಕಲ್ ಕಂಪೋಸಿಂಗ್ ಅಲ್ಲಿ ಕಾಣಿಸುತ್ತೆ, ಇಲ್ಲಿ ರೆಕಾರ್ಡಿಂಗ್ ಎಷ್ಟು ಖುಷಿ ಕೊಡ್ತು ಪಟಾಕಿ ಹೇಳ್ತಾ ಇದ್ರೆ. ಸೂಪರ್ಬ್ ಆಗಿತ್ತು, ಯಾಕಂದರೆ ಮಾಸಲ್ಲಿ ಗಣೇಶ್ ಸರ್ನ ಸ್ಕ್ರೀನ್ ಮೇಲೆ ನೋಡೋಕ್ಕೆ, ಹಾಗೂ ಮ್ಯೂಸಿಕ್ನ ಅದೇ ರೀತಿ ಅದನ್ನು ಅರೇಂಜ್ ಮಾಡೋದಕ್ಕೆ ಭಾಳ ಖುಷಿ ಇತ್ತು ನನಗೆ. ಸಿನಿಮಾ ನೋಡಿ ನೀವು ಯು ವಿಲ್ ಫೀಲ್ ದಟ್, ಅಂದರೆ ಒಂದು ಮಾಸ್ ಆ್ಯಡ್ ಮಾಡಿದ್ದೀನಿ, ಫುಲ್ ಓವರ್ ಆಲ್ ಫ್ಲೇವರ್. ಆ ತಂಪು, ಆ ಕಿಕ್ ಎಲ್ಲ ಸೈರನ್ ಹೊಡೆದಂಗೆ ಇರುತ್ತೆ. ಖಂಡಿತ ಇರುತ್ತೆ. ಸೂಪರ್. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಹ್ಯಾಪಿ ಬರ್ತ್ಡೇ ಅಗೇನ್.